ಟ್ಯಾಂಕ್ ನಮ್ಮನ್ನು ತಂದಿರಿ ಅಷ್ಟೇ, ಕನ್ವಿನ್ಸ್ ಮಾಡಿಲ್ಲ ನೀವು ಸರಿ. ಅಲ್ಲಿ ಬಂದು ಮನೆ ಮುಂದೆ ಕೂತಿರ್ತಾರೆ ಜನ, ಬಂದು ಏನ್ರಿ 3 ದಿನ 4 ದಿನಕ್ಕೊಮ್ಮೆ ನೀರು ಎಲ್ಲೇ ರೈತ ಹಿಡಿದು ಕರ್ನಾಟಕದಾಗ ನಮ್ಮ ತಾಲೂಕದಾಗ ಯಾಕೆ ನೀವು 4 ದಿನ ನೀರು ಕೊಡ್ತಿಲ್ಲ? ಇವತ್ತಿನಿಂದ ಡೈಲಿ ನೀರು ಬರ್ಬೇಕಿಲ್ಲ. ಯಾವ ಕಾರಣಕ್ಕೂ ನೀವು 2 ದಿನಕ್ಕೆ 3 ದಿನಕ್ಕೆ ನೀರು ಕೊಟ್ಟರೆ ನಿಮ್ಮನ್ನು ಸಸ್ಪೆಂಡ್ ರೆಕಮೆಂಡ್ ಮಾಡ್ತೀವಿ ಸಾಯ್ರೆ. ಇದು ಸೀರಿಯಸ್ ತಗೊಂಡ್ರೆ ಸಾಕಾಗ್ತಾವ. ಡೈಲಿ ನೀರು ಬರ್ಬೇಕು. ಈಗ 128 ಏನು ಅಥವಾ 185 ಏನು ಬೋರ್ ಇದಾವೆ ಸರ್, ಅದು ಏನಂತಂದ್ರೆ ಕಂಟಿನ್ಯೂಸ್ ಆಗಿ ಅಲ್ಲಿ ಅದೇನು ಬೋರಿನ ನೀರಿದೆ ಅವ್ರು ಕುಡಿಯೋಕೆ ಬಳಸಲ್ಲ ಸರ್. ಅವರು ತಮ್ಮ ಬೇರೆ ಕುಡಿಯೋಕೆ ಬಳಸಿ ಬೇರೆ ಬಳಸ್ಕೊತಾರೆ ಸರ್, ಅಲ್ಲಿ ಕುಡಿಯೋ ನೀರಿಗೆ ಬಳಸಲ್ಲ. ಆ ಒಂದು 125 ಏನು ಬೋರ್ವೆಲ್ಗಳಿದಾವೆ ಸರ್, ಕಂಟಿನ್ಯೂಸ್ ಆಗಿ ಏನು ಅದು 24 ತಾಸಲ್ಲ ಸರ್, ಬಟನ್ ಆನ್ ಮಾಡ್ಕೊಂಡು ಅವ್ರು ಯಾವಾಗಾದ್ರೂ ಬಳಸ್ಕೊಡ್ತಾರೆ. ಇನ್ನೊಂದೇನಂದ್ರೆ ಕೆರೆ ನಾವು ಯಾವುದೇ ತರ, ಯಾಕಂತಂದ್ರೆ ಒಂದ್ಸಲ ಈಗ ಮಳೆಗಾಲ ಸ್ಟಾರ್ಟ್ ಆಗುತ್ತಂತ ಮತ್ತೆ ಡ್ಯಾಮ್ ನೀರು ಬರಲ್ಲ ಅಂತ ನಾವು ಕಂಟಿನ್ಯೂಸ್ ಆಗಿ ತುಂಬೋತಾನೆ ಇರ್ತೀವಿ ಸರ್. ಏನಂತಂದ್ರೆ ಈಗ ಪ್ರತಿದಿನ ಮನೆಗೆ ಕುಡಿಯೋಕ್ಕೆ ಚಾಲೆಂಜ್ ಆಗಿದೆ ಅಂತಂದ್ರೆ ನಮ್ದು ಓವರ್ ಟ್ಯಾಂಕ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಆ ಕೆರೆಯಲ್ಲಿ ಎಷ್ಟೇ ನೀರು ಇದ್ರೂ ಕೂಡ ಓವರ್ ಟ್ಯಾಂಕ್ ಮೂಲಕನೇ ನಾವು ಸಪ್ಲೈ ಮಾಡಬೇಕಾಗಿರೋದ್ರಿಂದ ಅದು ಬರೀ ಸ್ಟೋರೇಜ್ ಕೆಪಾಸಿಟಿ ಕೆರೆಯಲ್ಲಿ ಉದ್ಗಲ್ಲಾಗಿ ಲಿಂಕ್ಸ್ಗಳಲ್ಲಿ ಸ್ವಲ್ಪ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ನಮಗೆ ಈ ಬದಲಿಕೆ ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಅದು 2 ಅಥವಾ 3 ದಿನ ಎಸ್ ಮಾಡಿಸಿ ಸರ್. ನಮ್ಮ ಇದರಾಗಿಂದ ಕೆರೆ ಕೊಡ್ತಾರೆ ನಾವು 2 3 ನೀರಿದೆ. ಗ್ಯಾಸ್ ಇದ್ದಲ್ಲಿ ನಾವು ಈ ರೀತಿ ಏನಾದ್ರು ಮಾಡ್ಕೊಂಡ್ರೆ ನಾಳೆ ಏನಾದರೂ ನೀರು ಕೊಡೋದ್ರಿಂದ ಕಾಲಗಳಿಂದ ಸಂಭವಿಸಿದ್ರೆ ನಾಳೆ ಜವಾಬ್ದಾರಿ ಆಹಾರದಿಂದ ಏನಾದರೂ ಉತ್ಪನ್ನ ಅಂತಂದರೆ ಸ್ಟೋರೇಜ್ ನೀರು ಕುಡಿಯೋದ್ರಿಂದ ಎಂಥ ಅನುಪಾತಗಳು ಸಮಸ್ಯೆ ಆಗದೆ ಯಾವುದೇ ಕಾರಣಕ್ಕೆ ನಿಮ್ಮ ಮೇಲೆ 2 ದಿನ 3 ದಿನ ನಿಮ್ಮ ಬಾಯಿ ಬರಬಾರ್ದು. ಸಾಹೇಬರು ಎದುರಿಗೆ ಹೇಳ್ತಾ ಇದ್ವಿ, ಡೈಲಿ ನೀರು ಬಿಡುವಂಥ ವ್ಯವಸ್ಥೆ ಮಾಡಬೇಕು. ಡೈಲಿ ನೀರು ಬರ್ಬೇಕು. ಇನ್ನೊಂದು ಯಾವುದೇ ವಾರ್ಡಲ್ಲಿ ಇನ್ನು 3 ದಿನ ಬರ್ತೈತಿ, 4 ದಿನ ಬರ್ತೈತೆ, ಯಾವ ಹೇಳಬಾರ್ದು. ಡೈಲಿ ನೀರು ಬಿಡುವಂಥ ವ್ಯವಸ್ಥೆ ನಿಮ್ಗೆ ಏನು ಬರ್ತದೆ, ನೀರಿನ ಬರ್ತಾರೆ ನನಗೆ ಹೇಳ್ತು. ನೀರು ಬಿಡಿಸೋ ಜವಾಬ್ದಾರಿ ನಾನು, ಕಾಲಕ್ಕೆ ನೀರು ಬರೋ ಜವಾಬ್ದಾರಿ ನಾನು ತಪ್ಪು. ಕುಡಿಯೋ ನೀರು ನೆಚ್ಬೇಕು, ನಾನು ನೀರು ಬಿಡಿಸೋ ಜವಾಬ್ದಾರಿ ಅದೆಲ್ಲ ಮಾಡ್ತೀನಿ. ನೀವು ಇನ್ಮೇಲೆ ಡೈಲಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಇವತ್ತಿನಿಂದ 2 ದಿನ 3 ದಿನ ತೆಗೆದು ಬಿಡ್ಬೋದು. ಯಾವ ಕಾರಣಕ್ಕೂ ಯಾವ ಒಬ್ಬರು ಬಂದು ಕೂಡ ನಮ್ಮ ಮನೆ ನಾನು ಆಫೀಸ್ಗಾಗಲಿ ಮನೆಗಾಗಲಿ ಕುಡಿಯೋ ನೀರಿಲ್ಲ